ನಮಸ್ಕಾರ ಸ್ನೇಹಿತರೆ. ಬೆಣ್ಣೆಕಲ್ಲು ಗ್ರಾಮದ ವಿವಿಧ ಉದ್ದೇಶ ಪ್ರಾಥಮಿಕ ಸಹಕಾರಿ ಸಂಘ ಸೊಸೈಟಿಗೆ ಸಂಬಂಧಿಸಿದ ಗಂಭೀರ ಆರೋಪಗಳ ಬಗ್ಗೆ ರೈತ ಸಂಘದ ಅಧ್ಯಕ್ಷರು ನೀಡಿರುವ ಹೇಳಿಕೆ ಈಗ ಸಾರ್ವಜನಿಕರ ಗಮನ ಸೆಳೆಯುತ್ತಾ ಇದೆ. ಅವರು ಏನು ಹೇಳಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. 150-200 ಕೋಟಿ ಫ್ರಾಡ್ ಆಗೈತಿ. ನೀನು 50,000 ಅಷ್ಟೇ ಹೇಳ್ತಿದ್ದಿ, ನಿನ್ ಗಂಟೆ ನೀನ್ ಹೇಳ್ತಿದ್ದಿ, ತಪ್ಪಲ್ಲ. ನಿನ್ನ ನಂತರು 12 ಸೊಸೈಟಿಗ ಕಡಿಮೆ ಅಂದ್ರ 15,000 ಜನ ಅದ. ಅರ್ಥ 15,000 ಜನರಿಗೆ ಒಂದೇ ರೋಗ. ನಿನ್ ರೋಗ ಬರ್ತಾರೆ ಈಗ ಏನ್ ತಾಂಡೆಲ್ಲ ಬಿಟ್ಟಿಲ್ಲ, 50,000 ಕಾಂಪಿಡ್ತಾರಲ್ಲ, ಸೇಮ್ ರೋಗಕ್ಕೆ ಒಂದೇ ಟಾಣಿಕ್, ಬಿಡಿ ಟಾಣಿಕ್ ಇಲ್ಲ. ಈಗ ಮುಂದರ್ಸನ ಮಾಡ್ತು ಮುಂದರ್ಸಂದ್ರ ಅರ್ಥ ನಿನಗೆ. ಈಗ ನಾವು ಬಿಡಿ ಸಮಸ್ಯೆ ಬಗೆಹರಿಸಲು ಹೋದ್ರೆ ಅವಾಗಲ್ಲ. ಅವ್ರು ಏನ್ ಮಾಡ್ತಾರ, ನಿಮ್ಮನ್ನ ಬಿಡಿ ಯಾವನ್ ಸ್ಟ್ರಾಂಗ್ ಅದ ನೋಡಿ ಅವ್ನ ಬಗೆಹರಿಸ್ತೀವಿ ಅಂತ ನಾಟಕ ಮಾಡ್ತಾರ. ಇದು ಹೆಂಗ್ ಮಾಡಿದ್ರಂಗ ನಿಮಗೂ ಮಾಡ್ತಾರ. ನಾಳೆ ನೀವ್ ಅದಕ್ಕೆ ಯಾವ್ದು ಬೆಲೆ ಕೊಡ್ಲಾರ ಗಟ್ಟಿ ಇರ್ಬೇಕು. ಎಲ್ಲರೂ ಸಮಸ್ಯೆ ಒಂದೇ ಸರಿಯಾಗಿ ಬಗೆಹರಿಬೇಕು. ದಾರಿ ಒಂದೇ ₹1 ಕಟ್ ಮಾಡ್ರಿ. ಮೊದಲನೇ ತೀರ್ಮಾನ ಏನು, ಬೆಕ್ಕತ್ ನೋಟಿಸ್ಕೊಳ್ಳಿ, ಬೆಕ್ಕತ್ ಮಾಡ್ಲಿ, ಏನೇ ಮಾಡ್ಲಿ, ನನ್ನ ಕಡೆ ಒಂದೇ ಅಲ್ರಿ ಮಿತ್ರ ಅಷ್ಟಿನ ಹಾಕ್ಬಿಟ್ಟಿವಿ. ನೀನ್ ಎಲ್ಲಿ ಹೋಗಲ್ಲ, ನಾಸ್ತಿ ಮುಟ್ಟಿ ಬಿಡಿಸಲ್ಲ. ಯಾವಾಗ ನಾನ್ ಮೊದಲನೇ ತೀರ್ಮಾನ ಏನ್ ಹೇಳ್ತಿದ್ದೀನಿ, ಯಾರು ₹1 ಕಟ್ಟಬಾರ್ರಿ. ಮೊದಲನೇ ತೀರ್ಮಾನ ದುಡ್ಡು ಕಟ್ಟಂತ ಬರ್ತದಲ್ಲ, ಅದೇ ಚೆಕ್ ಮಾಡ್ರಿ, ಇವತ್ತಿನಿಂದ ಯಾವತ್ತೂ ಸೈನ್ ಮಾಡಂಗ. ಎರಡನೇ ತೀರ್ಮಾನ ಅರ್ಥ ಯಾವತ್ತೂ ಸೈನ್ ಮಾಡಬಾರ್ದು. ಇರೋದು ಪೆಂಡಿಂಗ್. ಅದು ಮುಂದೆ ಎಲ್ಲಿ ಇತ್ಯರ್ಥ ಮಾಡ್ಬೇಕು, ಹೆಂಗ್ ಇತ್ಯರ್ಥ ಮಾಡ್ಬೇಕು ನನ್ಗೆ ಗೊತ್ತಿದೆ. ಆದ್ರೆ ನೀವು ಒಕ್ಕಟ್ಟಿದ್ರೆ ಮಾತ್ರ ಗೊತ್ತೈತಿ. ನಾವು ಒಬ್ಬರೇ ಬಡಿಕೆ ಬರ್ತೀವಿ ಸುಳ್ಳು. ಬೆಂಗಳೂರಿಗೆ ಇರ್ತೀರಿ ಸರ್, ಹೆಂಗಾದ್ರು ಅಲ್ಲಿ ಮಿನಿಸ್ಟ್ರಿಗೆ ಮಾಡಿಸ್ಬಿಡ್ರಿ. ಯಾವಾಗ ಅವ್ರು ಮಿನಿಸ್ಟರ್ ಆಗಿ ಮಾಡಲ್ಲ. ಯಾಕಂದ್ರೆ ಇದು ಕೆಳಗಿಂದ ಮ್ಯಾಗಿಂದ ಕೆಳಗಿಂದ ಹಂಚಿಕೆ ಆಗಿದೆ. ಹಂಚಿಕೆ ಆಗಿದ್ದನ್ನು ಒಪ್ಕೊಳ್ಳಲ್ಲ ಅವರು. ಅದು ಜನ ಇದ್ದಾಗ ಮಾತ್ರ ಬೇರೆ ದಾರಿ ಮಾಡಿಕೊಡ್ತಾರೆ. ಅರ್ಥ ಹೊರಗಡೆ ಹೋರಾಟ ಬಿಗಿದ್ರೆ ಮಾತ್ರ ಕೆಲಸ. ಈ ಉದಾಹರಣೆ ಭೂಮಿ ಕಬ್ಜೆ ಮಾಡಕ್ ಹೊಂಟಾರೆ ಡಿ.ಕೆ. ಶಿವಕುಮಾರ್ ಬಿಡಿದೆ. ನಾವು ಸರ್ಕಾರಕ್ಕೆಲ್ಲ ಮಾತಾಡಿದ್ವಿ, ಸಿದ್ದರಾಮಯ್ಯ ಹತ್ರ ಮಾತಾಡಿದ್ವಿ, ಕುದಿಸಿ ಮಾತಾಡಿದ್ವಿ. ಇಲ್ಲಿ ಜನ ಬೇಕಂತಾರ್ರಿ, ಅಲ್ಲಿ ಭೂಮಿ ಮಾಡ್ತೀವಿ ಅಂತಾರ್ರಿ, ಅವ್ರ ಅದನ್ನ ಕಟ್ಟಿ ಬರ್ತೀವಿ. ಮಾಡಲ್ಲ ಅಂತ ಹೇಳಿದ್ರೆ 80 ಜನ, ಕೊಡ್ತೀವಿ ಅಂತ ಹೇಳಿದ್ರೆ 20 ಜನ. ಒಂದು ಗುಂಟಿಗೆ 5 ಲಕ್ಷ ಅಂದ್ಕೊಂಡು ಯಾವನು ಕೂಡ ಅವ್ರು ಸಣ್ಣ 2 ಗುಂಟು 3 ಗುಂಟು ಇದ್ದರೆ ಚೆಕ್ ಕೊಡ್ಬೋದು. ದುರಾಸೆ ಮುಗಿಸ್ಬೋದು. 2 ಕೋಟಿ ಆಗತ್ತೆ ಒಂದು ಎಕರೆಗೆ, ಬೇಷಕತ್ತಂತ ಈ ತರದ ಬಂದಾಗ ಈ ಜನ ಗಟ್ಟಿ ಅದಾರೆ. ಹೋರಾಟ ಗಟ್ಟಿ ಆದಂಗ ಅದು ಪ್ರತಿಫಲ. ನಾವು ನಿಮಗೆ ಡಿ.ಕೆ. ಶಿವಕುಮಾರ್ ಮೀಟಿಂಗ್ ಕರೀತಾನ, ಸಿದ್ದರಾಮಯ್ಯ ಮಾತಾಡ್ತಾನ ಅಂದ್ಕೊಳ್ಳಿ ಕೆಲಸ ಆಗತ್ತ. ನಮ್ಮ ಭ್ರಮೆ ಹಾಕಿದಬಾರ್ದು. ಮತ್ತು ಆ ಭ್ರಮೆಯಿಂದ ಕೆಲಸ ಆಗಲ್ಲ. ಹೋರಾಟ ಗಟ್ಟಿ ಆದ್ರೆ ಮಾತ್ರ ಅದಕ್ಕೆ ಕೆಲಸ ಮಾಡಿಸ್ತೇವೆ. ಕಾನೂನು ನಾವು ಹೋಗ್ತೀವಿ. 82ನೇ ಇಸ್ವಿ ಬೊಮ್ಮಳ್ಳಿಯಿಂದ ರೈಲಿಗೆ ಹೋಗಿ ಹೊಸಪೇಟೆಗೆ ಎಲ್ಲ ಮಾಡಬೇಕು. ಹೋರಾಟ ನಬಾರ್ಡ್ ಬ್ಯಾಂಕ್ ಬರೋ ಸೌಲಭ್ಯ ಒಬ್ಬರಿಗೆ ನಾವು ಪಿತ್ರಾಸ್ತಿ 1 ಎಕರೆನ 90 ಸೆಂಟ್ಸ್ ಹಾಕಿರೋದಕ್ಕ ಬಡ್ಡಿ ಕಟ್ರಿ. 1 ತಿಂಗಳು ಬಡ್ಡಿ ಕಟ್ರಿ. 1 ಲಕ್ಷಕ್ಕೆ 3 ಲಕ್ಷಕ್ಕೆ ಬಡ್ಡಿ ಇಲ್ಲ ಅಂತ ಅನ್ನರೇ ನೀವೇ. ನಮಗ್ ಬಡ್ಡಿ ಹಾಕಿ ಇವಾಗ ಇವನ್ನೆಲ್ಲವನ್ನು ಕೇಳಿ ಹೇಳಿ ಸರಿ ಐತಿ. ಈಗ ನಮಗೆ ಮಾತಾಡ್ಕೊಂತ ಸರಿ ಐತಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನ ಎಲ್ಲಿ ಕೇಳ್ಬೇಕು ಗೊತ್ತಾ, 50 ಟಿವಿಯಲ್ಲಿ ಸೇರಿಸಿ ಹೊಸಪೇಟೆ BCC ಬ್ಯಾಂಕ್ ಬಂದು ಕೂತ್ಕೊಂಡು ಎಲ್ಲರೂ ಒಂದು 250-300 ಜನ ತಗೊಳಕ್ಕೆ ಒಂದು 500 ಜನ ಸೇರ್ಕೊಂಡು ನಾವು ಗಟ್ಟೆ ಕೂತ್ಕೊಳ್ಳೋಣ. ಒಂದು ತಾಳ್ಮೆಯಿಂದ ಕೂತ್ಕೊಳ್ಳೋಣ. ಬರ್ತಾರೆ ಟಿವಿ, ಅವಾಗ ನಿಮ್ಗೆ ಇಂಟರ್ ಮಾಡ್ತಾ ನಿಮ್ಗೆ ಹೆಸರು ಕೊಡ್ತೀನಿ, ಮಾಡ್ತೀರಿ. ಅದನ್ನ ಮಾಡ್ತೀವಿ. ಅದನ್ನ ಹೋದಾಗ 5 ಜನ ನಾನು ಭಗೀರಪ್ಪ, ಪರಮೇಶಪ್ಪ, ನಾ 5 ಜನ ಮುಂದುವರಿದ ಭಾಗವನ್ನ ಮಿಸ್ ಮಾಡ್ಕೊಳ್ಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.